ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮಾರ್ನಿಂಗ್ ಎದ್ದು ಹೊರಗಡೆ ಬಂದಾಗ ಈ ರೀತಿ ರೋಸ್ ಅರಳಿತು. ನೋಡಿದ್ರೇ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು. ಪಾಟಿಗೆ ನೀರು ಹಾಕೋವಾಗ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ, ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ. ಸೊ ನಮ್ಮನೆಯಲ್ಲಿ ನಾವೇ ಬೆಳೆಸಿರೋಂತಹ ಗಿಡದಲ್ಲಿ ಹೂ ಬಿಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಲಿಟ್ರಲಿ ನಾವು ಹೊರಗಡೆಯಿಂದ ಎಷ್ಟೊಂದು ಹೂನ ತರ್ತೀವಿ, ಆವಾಗ ಅಷ್ಟು ಖುಷಿ ಅಂತ ಅನಿಸೋದಿಲ್ಲ. ನಮ್ಮ ಪಾಟಲ್ಲೇ ಹೂ ಬಿಟ್ಟಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ. ತುಂಬ ಥರ ಪಾಟ್ನ ಬೆಳೆಸ್ಬೇಕು ಅಂತ ನನಗೆ ಇಷ್ಟ, ಬಟ್ ನಮ್ಮನೆ ಹತ್ರ ಅಷ್ಟೊಂದಾಗಿ ಪ್ಲೇಸ್ ಇಲ್ಲ ಪಾಟ್ನ ಇಡೋದಕ್ಕೆ. ಸೊ ಹಾಗಾಗಿ ನಾನು ಅಷ್ಟೊಂದಾಗಿ ಏನೂ ಪಾಟ್ನ ಇಟ್ಕೊಂಡಿಲ್ಲ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಪಾಟ್ನ ಮಾತ್ರ ಇಟ್ಕೊಂಡಿದ್ದೀನಿ. ಶ್ರೀರಾಮ ನವಮಿ ದಿನ ನಾನು ಯಾವ ರೀತಿ ಪೂಜೆ ಮಾಡಿದೆ ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ ಏನೋ ನಾನು ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಪೂಜೆ ಮಾಡುವಾಗ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿ ರಾಮನ್ ಫೋಟೋ ಆಗಲಿ ರಾಮನ್ ಮೂರ್ತಿ ಆಗಲಿ ಇರಲಿಲ್ಲ. ಸೊ ಹಾಗಾಗಿ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳಿ. ಸೊ ಅದರಲ್ಲಿ ರಾಮನ ಮೂರ್ತಿ ಇಲ್ಲ ಅಂತ ಅಂದರೆ ಕೃಷ್ಣನಿಗೂ ಕೂಡ ಪೂಜೆ ಮಾಡ್ಬೋದು ಅಂತ ಹೇಳಿ ನೋಡಿದೆ. ಸೊ ಹಾಗಾಗಿ ಕೃಷ್ಣನ ಮೂರ್ತಿ ನಮ್ಮ ಮನೆಯಲ್ಲಿ ಇತ್ತು ಅಲ್ವಾ, ಸೊ ಅದಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕೃಷ್ಣನ ಮೂರ್ತಿಗೆ ಅಭಿಷೇಕ ಮಾಡ್ಕೊತಾ ಇದ್ದೀನಿ. ಅಭಿಷೇಕಕ್ಕೋಸ್ಕರ ನಾನಿಲ್ಲಿ ಪಂಚಾಮೃತನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು, ತುಪ್ಪ, ಜೇನುತುಪ್ಪ, ಮೊಸರು ಮತ್ತು ಸಕ್ಕರೆನ ಎಲ್ಲನೂ ಹಾಕ್ಕೊಂಡು ಪಂಚಾಮೃತನ ರೆಡಿ ಮಾಡಿಕೊಂಡು ಅದರಿಂದನೇ ಅಭಿಷೇಕ ಮಾಡ್ಕೊತಾ ಇದ್ದೀನಿ. ಶ್ರೀರಾಮನ ಬಗ್ಗೆ ನಾನು ಸ್ವಲ್ಪ ಮೊಬೈಲ್ ನೋಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ನಲ್ಲಿ. ಸೊ ನನಗೆ ತಿಳಿದಿರುವಂತಹ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಕೃಷ್ಣನ ಮೂರ್ತಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ದುರ್ಜನರನ್ನು ಸಂಹಾರ ಮಾಡೋದಕ್ಕೋಸ್ಕರ ಧರ್ಮವನ್ನು ಪುನಃ ಸ್ಥಾಪನೆ ಮಾಡೋದರ ಮೂಲಕ ಸಜ್ಜನರನ್ನು ಮತ್ತು ಭಕ್ತರನ್ನು ರಕ್ಷಿಸೋದಕ್ಕೋಸ್ಕರ ಭಗವಂತ ಭೂಮಿಗೆ ಬರ್ತಾನಂತೆ. ಇದನ್ನೇ ಭಗವಂತನ ಅವತಾರ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೀವಿ. ಇಂತಹ ಮಹಾವಿಷ್ಣುವಿನ 10 ಅವತಾರಗಳಲ್ಲಿ 7ನೇ ಅವತಾರನೇ ಶ್ರೀರಾಮನ ಅವತಾರ. ಸೊ ಶ್ರೀರಾಮನು 7ನೇ ಅವತಾರವಾಗಿ ಅಯೋಧ್ಯೆಯಲ್ಲಿ ಜನಿಸ್ತಾರೆ. ಸೊ ಅಯೋಧ್ಯೆಯ ಮಹಾರಾಜರಾದ ದಶರಥ ಮಹಾರಾಜರು ಮತ್ತು ಕೌಸಲ್ಯೆಯ ಪುತ್ರನಾಗಿ ಚೈತ್ರ ಮಾಸದ 9ನೇ ದಿನ ನವಮಿಯಂದು ಮಧ್ಯಾಹ್ನದ ವೇಳೆ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನ ಜನನವಾಗುತ್ತೆ. ಸೊ ಶ್ರೀರಾಮ ಜನಿಸಿದ ದಿನನೇ ನಾವು ಶ್ರೀರಾಮನವಮಿ ಅಂತ ಹೇಳಿ ಎಲ್ಲ ಕಡೆಗೂ ಕೂಡ ಆಚರಣೆನ ಮಾಡ್ತೀವಿ. ರಾಮನವಮಿ ಅಂದರೆ ಎಲ್ಲರಿಗೂ ಕೂಡ ನೆನಪಾಗೋದೆ ಪಾನಕ ಮತ್ತು ಕೋಸಂಬರಿ ಅಲ್ವಾ. ಸೊ ದೇವರಿಗೆ ಎಲ್ಲರೂ ಕೂಡ ಅಷ್ಟೇ ಪಾನಕ ಮತ್ತು ಕೋಸಂಬರಿನ ಮಾಡಿ ನೈವೇದ್ಯನ ಮಾಡ್ತೀವಿ. ಸೊ ರಾಮ ಎಂಬ ಅಕ್ಷರದಲ್ಲಿ, ರಾಮ ಎಂಬ ಒಂದು ಪದದಲ್ಲಿ ಎಷ್ಟು ಮಹತ್ವಪೂರ್ಣವಾಗಿರುವಂತಹ ಒಂದು ಅರ್ಥ ಇದೆ ಅಂದರೆ, ಸೊ ನಾನು ಕೂಡ ಇದನ್ನು ಇವತ್ತೇ ತಿಳ್ಕೊಂಡಿರೋದು. ರಾ ಎಂದರೆ ಬೆಳಕು ಅಂತ ಅರ್ಥ, ಮ ಎಂದರೆ ಒಳಗೆ ಅಂತ ಅರ್ಥ. ಸೊ ಅಂದರೆ ನಾವು ಬೆಳಕಿನೊಳಗೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿ. ಅಂದರೆ ನಮ್ಮೊಳಗೆ ಬೆಳಕು ಸದಾ ಇರಬೇಕು, ಸದಾ ಒಂದು ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಎನರ್ಜಿನಲ್ಲಿ ನಾವು ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿ ಅರ್ಥ. ಸೊ ಇಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನಾನು ಕೂಡ ಇವಾಗ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಮೊದಲಿಗೆ ನಾನು ಹಾಲು ಸಕ್ಕರೆನ ನೈವೇದ್ಯ ಮಾಡ್ಕೊತೀನಿ. ಸೊ ಆಮೇಲೆ ನಾನು ಪಾನಕ ಮತ್ತು ಕೋಸಂಬರಿನ ನೈವೇದ್ಯ ಮಾಡ್ಕೊತೀನಿ. ಯೂಶ್ವಲಿ ನಾನು ಯಾವುದೇ ಪೂಜೆ ಮಾಡಲಿ, ಯಾವಾಗಲೇ ಪೂಜೆ ಮಾಡಲಿ, ಫಸ್ಟು ದೇವರಿಗೆ ಹಾಲು ಮತ್ತು ಸಕ್ಕರೆನ ನೈವೇದ್ಯ ಮಾಡ್ಕೊತೀನಿ. ಸೊ ಹಾಲು ಮತ್ತು ಸಕ್ಕರೆ ಎಷ್ಟು ಶುದ್ಧವಾಗಿರುವಂತಹ ನೈವೇದ್ಯ ಯಾವುದೂ ಕೂಡ ಇಲ್ಲ. ಸೊ ಹಾಗಾಗಿ ಫಸ್ಟು ನಾನು ಹಾಲು ಮತ್ತು ಸಕ್ಕರೆನ ನೈವೇದ್ಯ ಮಾಡ್ಕೊತೀನಿ. ಯೂಶ್ವಲಿ ಡೈಲಿ ಮಾಡ್ಕೊತೀನಿ. ಆಮೇಲೆ ನಾನು ಏನು ಪಾಯಸ ಮಾಡಿರಲಿ ಅಥವಾ ಏನಾದರೂ ಸ್ವೀಟ್ ಮಾಡಿದರೆ ಅದನ್ನು ಆಮೇಲೆ ನೈವೇದ್ಯ ಮಾಡ್ಕೊತೀನಿ. ಸೊ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೆ. ಸೊ ಹಾಗೇ ನಾನು ಜೈ ಶ್ರೀರಾಮ್ ಅಂತ ಹೇಳಿ ಬರೆದಿದ್ದೀನಿ. ಜೊತೆಗೆ ಶ್ರೀರಾಮನ ಬಿಲ್ಲು ಮತ್ತು ಬಾಣನೂ ಕೂಡ ಚಿತ್ರನ ಬರೆದು ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಸಂಜೆ ಅಮ್ಮ ಮನೆಗೆ ಹೋಗಿದ್ವಿ. ಸೊ ಮಮ್ಮಿ ಹಾಕಿರುವಂತಹ ಪಾಟಲ್ಲಿ ಒಂದು ಕಲ್ಲಂಗಡಿ ಹಣ್ಣು ಆಗಿತ್ತು ಚಿಕ್ಕದಾಗಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಕ್ಯೂಟ್ ಆಗಿತ್ತು. ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ವಿಡಿಯೋನ ಮಾಡಿಕೊಂಡೆ. ನೋಡ್ಬೋದು ನೀವು ಇಲ್ಲಿ. ಸೊ ಸುಮ್ಮನೆ ಬೀಜ ಹಾಕಿದ್ರು ಅಷ್ಟೇ. ಸೊ ಅದು ಗಿಡ ಆಗಿ ಈ ರೀತಿ ಚಿಕ್ಕದಾಗಿ ಒಂದು ಕಲ್ಲಂಗಡಿ ಹಣ್ಣು ಆಗಿದೆ. ಲಾಸ್ಟ್ ಟೈಮ್ ಒಂದು ಕರ್ಬೂಜ ಹಣ್ಣು ಕೂಡ ಆಗಿತ್ತು, ಅದನ್ನು ಮಮ್ಮಿ ಜ್ಯೂಸ್ ಮಾಡಿಕೊಟ್ಟಿದ್ರು. ನಾನು ಅದನ್ನು ಅವಾಗೇನು ವಿಡಿಯೋನ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಪಾಟ್ ಇತ್ತು ಅಂದರೆ ಮನೆಯಲ್ಲೇ ನಾವು ಈ ರೀತಿ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಸ್ಕೋಬೋದು. ಸೊ ನಮ್ಮ ಮಮ್ಮಿ ಟೆರೆಸ್ ಮೇಲೆ ಈ ರೀತಿ ತುಂಬ ಗಿಡಗಳನ್ನು ಹಾಕಿದ್ದಾರೆ. ಸೊ ನಾವು ಒಂದು ಸತಿ ಎಲ್ಲನೂ ಕೂಡ ವಿಡಿಯೋನ ಮಾಡಿ ನಿಮಗೆಲ್ಲರಿಗೂ ಕೂಡ ತೋರಿಸ್ತೀನಿ ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ಹೇಳಿ.
ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಮಾರ್ನಿಂಗ್ ಸ್ವಲ್ಪ ಹರಿಬರಿಯಲ್ಲಿ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಆಫೀಸಿಗೊಂದು ಹೋಗೋದೇ ಇರುತ್ತೆ ಅಲ್ವಾ, ಸ್ವಲ್ಪ ಅಡುಗೆ ಕೆಲಸನ ನಾನು ಮಾರ್ನಿಂಗ್ ಮಾಡಿ ಹೋದರೆ ಮಧ್ಯಾಹ್ನ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ. ಕಿಚನ್ ಕೂಡ ಸ್ವಲ್ಪ ಮೆಸ್ಸಿ ಆಗಿದೆ, ನೀವಿಲ್ಲಿ ನೋಡ್ಬೋದು. ಹಾಗೆಯೇ ನಾನು ಕಿಚನ್ ರಿಲೇಟೆಡ್ ಸ್ವಲ್ಪ ಪ್ರಾಡಕ್ಟ್ಗಳನ್ನು ತರಿಸಿದ್ದೆ ಆನ್ಲೈನಲ್ಲಿ ಮತ್ತು ಮೀಶೋ, ಫ್ಲಿಪ್ಕಾರ್ಟಲ್ಲೆಲ್ಲ. ಸೊ ಆ ಪ್ರಾಡಕ್ಟಿದು ರಿವ್ಯೂ ವಿಡಿಯೋ ಕೂಡ ಮಾಡಿದ್ದೀನಿ. ಆದಷ್ಟು ಬೇಗ ಅದನ್ನು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ನಾನು ಫ್ರೀ ಇದ್ದಾಗೆಲ್ಲ ಮಾಡ್ಕೊಂಡಿರ್ತೀನಿ, ಬಟ್ ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಅಷ್ಟೊಂದಾಗಿ ಟೈಮ್ ಸಿಗೋದಿಲ್ಲ. ಬೆಳಿಗ್ಗೆ ಅಷ್ಟು ನನಗೆ ಹರಿಬರಿ ಇದ್ರೂ ಕೂಡ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊತಾ ಇರ್ತೀನಿ. ಡೈಲಿ ವ್ಲಾಗ್ ಹಾಕಬೇಕಲ್ವ, ಸೊ ಹಾಗಾಗಿ ನನಗೆ ಇಷ್ಟ ಡೈಲಿ ವ್ಲಾಗ್ ಹಾಕಬೇಕು ಅಂತ ಹೇಳಿ. ಸೊ ನಾವಿಬ್ಬರೇ ಇರೋದ್ರಿಂದ ಸೊ ಡೈಲಿ ವ್ಲಾಗ್ ಅಂದರೆ ನಿಮಗೂ ಕೂಡ ಅದೇ ಅಡುಗೆ ಮಾಡೋದು, ಅದೇ ಕೆಲಸಗಳನ್ನ ಮಾಡ್ಕೊಳ್ಳೋದು, ಅದೇ ಹಾಕೋದು ಅಂತ ಅಂದರೆ ಬೋರ್ ಅನಿಸುತ್ತೆ ಅಂತ ಹೇಳಿ ನಾನು ಅಷ್ಟಾಗೇನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಲ್ಲ. ಸ್ವಲ್ಪ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಮೊನ್ನೆ ಪ್ರಿಯಾ ಬಂದಿದ್ಲು, ನನ್ನ ನಾದಿನಿ ಮಗಳು ಅಂತ ಹೇಳಿದೆ ಅಲ್ವಾ. ಸೊ ಅವಳನ್ನು ಬಿಟ್ಟು ಬಂದಮೇಲೆ ಸೊ ಅವಳ ತಂಗಿ ಭೂಮಿಕಾ ಬಂದಿದ್ದಾಳೆ. ಸೊ ಅವಳಿಗೋಸ್ಕರ ಮಾರ್ನಿಂಗ್ ಟಿಫಿನ್ ದೋಸೆನ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಶೇಕ್ ಅಂತ ಹೇಳಿ ದೋಸೆ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ನಿಮ್ಮೆಲ್ಲರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಅವಳಿಗೋಸ್ಕರ ದೋಸೆನ ಮಾಡಿಕೊಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಪಾಲಕ್ ದೋಸೆನ ಕೂಡ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೆ. ಸೊ ಅವಳಿಗೆ ಮಾರ್ನಿಂಗ್ ಟಿಫಿನ್ ಬೇಕಲ್ವಾ, ಸೊ ಹಂಗಾಗಿ ಜೊತೆಗೆ ಸ್ವಲ್ಪ ಪಾಲಕ್ ಪಲ್ಯನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಾನು ಪಾಲಕ್ ಸೊಪ್ಪನ್ನ ಸ್ವಲ್ಪ ಅಡುಗೆನಲ್ಲಿ ಜಾಸ್ತಿ ಬಳಸ್ಕೊತೀನಿ. ಪಾಲಕ್ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೂ ಅದು ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಹಂಗಾಗಿ ಪಾಲಕ್ ಪಲ್ಯ, ಪಾಲಕ್ ದೋಸೆ, ಪಾಲಕ್ ಹಾಕಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊತೀನಿ. ಸೊ ಚೆನ್ನಾಗಿರತ್ತೆ. ಸೊ ಹಂಗೇ ಆದಷ್ಟು ಬೇಗ ನಿಮಗೆ ಕಿಚನ್ ಮೇಕ್ ಓವರ್ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ. ಟೈಮ್ ಇದ್ದಾಗ ನಾನು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸಂಡೇ ಹಂಗೆ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಬಟ್ ಏನೋ ಒಂದು ಕೆಲಸ ಬಂದುಬಿಡತ್ತೆ ಮತ್ತು ಏನೋ ಒಂದು ಬ್ಯುಸಿಯಾಗಿರ್ತೀವಿ, ಮಾಡೋದಕ್ಕೆ ಆಗಲ್ಲ. ಸೊ ಆದಷ್ಟು ಬೇಗ ಕಿಚನ್ನ ಚೆನ್ನಾಗಿ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಇದೆ. ನೋಡೋಣ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಚೆನ್ನಾಗಿ ಮೇಕ್ ಓವರ್ ಮಾಡಿ ನಿಮಗೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಕಿಚನ್ ಮೇಕ್ ಓವರ್ ವೀಡಿಯೋಸ್ ತುಂಬಾ ಇದೆ ಯೂಟ್ಯೂಬಲ್ಲಿ. ಸೊ ಅದನ್ನು ನೋಡಿನೇ ನಾನು ಕೂಡ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ, ಫೈನಲ್ ಲುಕ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆಗೂ ಕೂಡ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.